ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಕಲಾ ಕಾಲೇಜು ಹಾಸ್ಟೆಲ್ ನಂಬರ್ 1 ಹನುಮಂತಪುರ ತುಮಕೂರು 2026-27ನೇ ಸಾಲಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಶ್ರೀ ವಿಎಸ್ ಶಿವಣ್ಣ ಸಹಾಯಕ ನಿರ್ದೇಶಕರು, ರಂಜನ್ ಎ ಸದಸ್ಯರು, ಅಟ್ರಾಸಿಟಿ ಕಮಿಟಿ ಮಂಜುನಾಥ್, ಪ್ರಥಮ ದರ್ಜೆ ಸಹಾಯಕರು ಶಿವಕುಮಾರ್, ನಿಲಯ ಪಾಲಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಪ್ರತಿ ವರ್ಷನೂ ಶಿವಕುಮಾರ್ ನಮ್ಮನ್ನ ನಿಮ್ಮ ಬೀಳ್ಕೊಡುಗೆ ಸಮಾರಂಭಕ್ಕೆ ನಮ್ಮನ್ನ ಕರೆಸ್ಬಿಟ್ಟು ನಿಮಗೆಲ್ಲ ಬೀಳ್ಕೊಡುಗೆ ಕೊಡಿಸ್ಬಿಟ್ಟು ಕಳಿಸ್ತಾರೆ ಪ್ರತಿ ವರ್ಷನೂ. ನಾನು ಈಗ ಇಲ್ಲಿಗೆ ಬಂದ ಆಗಲೇ 2 ವರ್ಷ ಆಯಿತು. ಇದು 2ನೇ ಈ ಇದರಲ್ಲಿ. ನಾನು ಹಿಂದೆ ಆಫೀಸರ್ ಆಗೋದಕ್ಕಿಂತ ಮುಂಚೆ ಕಚೇರಿ ಅಧೀಕ್ಷಕರಂತ ಆಫೀಸ್ ಸೂಪರ್ಡೆಂಟ್ ಆಗಿದ್ದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ. ಆವಾಗ ಹನುಮಂತಪುರ ಹಾಸ್ಟೆಲ್ಸ್ ಅಂದರೆ ಯಾರೂ ಸೇರ್ತಿರ್ಲಿಲ್ಲ. ಆಫೀಸರ್ಗಳು ಬರೋಕ್ಕೂ ಹೆದರಿಕೆ. ರಂಗೇಗೌಡರು ಅಂತ ಇದ್ದರು ತಾಲೂಕು ಆಫೀಸರು, ನಾನು ಆಫೀಸ್ ಸೂಪರ್ಡೆಂಟ್. ಅವರು ನನ್ನ ಹೆದರಿಕೆಂಡು ನನ್ನ ಜೊತೆಲಿ ಕರ್ಕೊಂಡು ನಿಮ್ಮ ಹಾಸ್ಟೆಲ್ಗೆ ಬಾರಪ್ಪ ಹುಡುಗರು ಗಲಾಟೆ ಮಾಡ್ತಾರೆ ಶಿವಣ್ಣ, ಸಾರ್ ನಿಮ್ಮಲ್ಲಿ ಎದುರಿಸ್ತಾರಂದ್ರೆ ನನ್ನ ಬಿಡ್ತಾರೆ, ಬಾರಪ್ಪ ನೀನು ಅಂತ 2 ಹಾಸ್ಟೆಲ್ಗೂ ಬಂದು ನಾವು ದಿವಸ ಸಮಸ್ಯೆನೇ. ನಿಮ್ಮ ಹಾಸ್ಟೆಲಲ್ಲಿ ಹನುಮಂತಪುರ ಹಾಸ್ಟೆಲ್ಗೆ ಯಾರೂ ಬರ್ತಿರ್ಲಿಲ್ಲ. ಆಮೇಲೆ ವಾರ್ಡನು ಬಂದು ಕೆಲಸ ಮಾಡೋಕ್ಕೆ ಯಾರೂ ಇಷ್ಟಪಡ್ತಿರ್ಲಿಲ್ಲ. ಆಮೇಲೆ ಇದು ನಾನು ಭಾಳ ವರ್ಷ ನಾನು PUC ಹಾಸ್ಟೆಲ್ DDP ಆಫೀಸ್ ಪಕ್ಕ ಇದೆಯಲ್ಲ, ಅಲ್ಲಿ ನಾನು 2 ವರ್ಷ ಹಾಸ್ಟೆಲಲ್ಲಿ ಇದ್ದು ಓದಿರೋದು ನಾನು. ಈ ಹಾಸ್ಟೆಲ್ದು ಆವಾಗಲೇ ಕೇಳಿದ್ದು ನಾವು, ಇಲ್ಲಿ ಬರೇ ರೌಡಿಸಮು, ಯಾರು ಓದಕ್ಕೆ ಬಿಡ್ತಿರ್ಲಿಲ್ಲ. ರೂಮ್ಗಳಿಗೆ ಬಂದು ಬೇರೆ ಮಕ್ಕಳು ಔಟರ್ಸು ಬಂದು ಇದು ಮಾಡೋದು, ತೊಂದರೆ ಕೊಡೋದು ಇವೆಲ್ಲ ಇತ್ತು. ಹನುಮಂತಪುರ ಹಾಸ್ಟೆಲ್ ಅಂದರೆ ಯಾರೂ ಬರೋಕ್ಕೆ ಇಷ್ಟಪಡ್ತಾರೆ. ಇದು ರೌಡಿಸಮ್. ನಮ್ಮ ಏನಪ್ಪ ನಿನ್ನ ಹೆಸರು ಮಾರುತಿ ಹೇಳ್ದಂಗೆ ಸೇಮ್ ಎಲ್ಲ ಆಫೀಸರ್ಗಳೇ ಬರ್ತಿರ್ಲಿಲ್ಲ ಇಲ್ಲಿಗೆ ಹೆದರ್ಕೊಂಡು. ಆ ರೀತಿ ವಾತಾವರಣ ಇತ್ತು. ಈಗ ಇದು ನಮ್ಮ ಹಾಸ್ಟೆಲ್ಗಳಲ್ಲಿ ನಮ್ಮಲ್ಲಿ ಹೆಚ್ಚು ಕಮ್ಮಿ ತುಮಕೂರು ತಾಲೂಕಲ್ಲಿ 29 ಹಾಸ್ಟೆಲ್ಸ್ ಇದ್ದಾವೆ. ಹನುಮಂತಪುರ ನಂಬರ್ 1 ನಂಬರ್ 2 ಲಾಸ್ಟ್ ರ್ಯಾಂಕಿಂಗಲ್ಲಿ ಫಾರೆಸ್ಟ್ ಹಾಸ್ಟೆಲ್ಸ್ ಅಂತ. ಈಗ ನಾನು ಒಂದು 5-6 ವರ್ಷದಿಂದ ಈಚೆ ಇದು ಫಸ್ಟು. ಕೊಡೋದ್ರಲ್ಲಿ ಇರಲಿ, ಯಾವುದೇ ಸವಲತ್ತು ಕೊಡೋದ್ರಲ್ಲಿ ಇರಲಿ, ನಂಬರ್ 1 ಇದು. ನಾನು ನೋಡ್ತಾ ಇರ್ತೀನಿ. ನಿಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ನಾವು ಪ್ರತಿ ದಿವಸನೂ ನಿಮಗೆ ಏನು ತಿಂಡಿ ಕೊಡ್ತೀವಿ, ಊಟ ಕೊಡ್ತೀವಿ, ಸಾಯಂಕಾಲ ಊಟ ಕೊಡ್ತೀವಿ, ಪ್ರತಿಯೊಂದು ಅದನ್ನು ಅಪ್ಲೋಡ್ ಮಾಡ್ಬೇಕು. ನಾವು ಫೋಟೋ ಅಪ್ಲೋಡ್ ಮಾಡಬೇಕು. ಅದು ಶಿವಕುಮಾರ್ ಮಾಡ್ತಿರ್ತಾರೆ. ಚೌಲ್ಟ್ರಿಲಿ ಮದುವೆ ಊಟ ಮಾಡಿಸ್ದಂಗೆ ಮಾಡಿಸಿರ್ತಾರೆ ಚೌಲ್ಟ್ರಿನಲ್ಲಿ. ನನಗೆ ಎಷ್ಟೋ ಜನ ಕೇಳಿದ್ದಾರೆ, ಏನು ಶಿವಣ್ಣರೇ ನಿಮ್ಮ ಹಾಸ್ಟೆಲಲ್ಲಿ ಏನು ಚೌಲ್ಟ್ರಿ ಏನಪ್ಪ ಅದಂತ ಕೇಳಿದ್ದಾರೆ ನನ್ನ. ಅಷ್ಟು ಇಲ್ಲ, ಶಿವಕುಮಾರ್ ಬಂದಮೇಲೆ ಭಾಳ ಬದಲಾವಣೆ ಆಗಿದೆ ಈ ಹಾಸ್ಟೆಲ್ಲು. ನಿಜವಾಗೂ ನನಗೆ ನಾನು ಆವಾಗಲೇ ಇಲ್ಲಿದ್ದಾಗ ಅದ್ಯಾವುದೋ ತಿಂಡಿ ಮಾಡೋರು ಶಿವಕುಮಾರು. ಅದರಲ್ಲಿ ಎಲ್ಲ ಬದಲಾವಣೆ ಮಾಡಿದಂಥ ವಾರ್ಡನ್ ಬಗ್ಗೆನೇ ಮಾತಾಡಬೇಕು. ಒಂದು 15 ದಿವಸದಿಂದ ಏನು ಬಾತ್ರೂಮ್ ಕೆಟ್ಟೋಗಿತ್ತು, ಅವರು ಮನೆಯಲ್ಲಿ ಬೈಕ್ ಕಿತ್ತು ಅಂತ ಏನೋ ಅದಕ್ಕೆ ತಲೆ ಕೆಡಿಸ್ಕೊತಾರೋ ಗೊತ್ತಿಲ್ಲ. ಮುನ್ಸಿಪಾಲಲ್ಲಿ ನಿಂತ್ಕೊಂಡು ಆ ಮನುಷ್ಯ ತನ್ನ ಮನೆಗೇನೆ ಏನೋ ಸಮಸ್ಯೆ ಆಗೈತೆ ಅಂದ್ಕೊಂಡು ಅವ್ರ್ಯಾರೋ ಇಂಜಿನಿಯರ್ ಫೋನ್ ಮಾಡಿ ನಾನು 4 ಗಂಟೆಗೆ ಸಿಗ್ತೀನಿ, 3 ಗಂಟೆಗೆ ಸಿಗ್ತೀನಿ ಅಂತ ಆ ಫೀಲ್ಡ್ ತುಂಬ ಆಫೀಸ್ ತುಂಬ ಓಡಾಡ್ಬಿಟ್ರು. ಓಡಾಡಿ ಜೊತೆಗೆ ನಾನು ಕರೆಸ್ಕೊಂಡು ನಾವು ಹೋಗಿ ಅವ್ರನ್ನ ಕರೆಸ್ಕೊಂಡ್ಬಿಟ್ಟು ಅವ್ರಿಗೆ ಇವರು ಸರ್ ಅದೇನು ಸಮಸ್ಯೆ ಆಗೈತೆ, ಅದಕ್ಕೆ ಶಾಶ್ವತ ಪರಿಹಾರ ಏನು ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಕುಂದಿಸ್ಕೊಂಡು ಚೇಂಬರಲ್ಲಿ ಮನವರಿಕೆ ಮಾಡಿಕೊಟ್ಬಿಟ್ಟು ರಂಜಾನಿ ಥರ ಸಮಸ್ಯೆ ಆಗ್ಬಿಡ್ತದೆ. ಸರ್ ಬನ್ನಿ ಆಗೋದಾಗಿದ್ದು ಟೀ ಕುಡಿಯೋಣ ಅಲ್ಲ, ಫಸ್ಟ್ ಸಾಹೇಬ್ರು ಕಾಣೋಣ, ಅವ್ರ ವಿಚಾರ ಹೇಳೋಣ, ಮಕ್ಳುಗಳು ತೊಂದರೆ ಆಗ್ಬಿಡ್ತೈತೆ. ಚಡ ಪಡಿಸ್ತಿತ್ತು ಅಂತಂದರೆ ಅವರು ಮನಸ್ಸು ತುಂಬ ಅಷ್ಟೊಂದು ತಿಳ್ಕೊಂತವ್ರಿ. ಸಂಸಾರಕ್ಕೆ ಟೈಮ್ ಕೊಡ್ತಾರೋ ಏನೋ ಗೊತ್ತಿಲ್ಲ. ಈ ಹಿಂದೆ ಯಾರೋ ಒಬ್ಬರು ಹೇಳ್ದ ಹಾಸ್ಟೆಲ್ಗೆ ಬೇರೆ ಬೇರೆ ರೀತಿ ಬ್ಯಾಡ್ ನೇಮ್ ಇತ್ತು ಅಂತ. ನಮ್ಮನ್ನೇನಾರು ಹಾಸ್ಟೆಲ್ ಅಡ್ಮಿಷನ್ಗೆ ಹೋಗಪ್ಪ ಹನುಮಂತಪುರ 1, 2 ಬರ್ಸ್ಬಿಟ್ಟಿದ್ದೀವಿ, ಶಿವಣ್ಣ ಸರ್ಗೆಲ್ಲ ಸಾಹೇಬ್ರಿಗೆಲ್ಲ ಹೇಳಿ ಹಿಂದೆನೇ ಇದ್ರು ಸಾಹೇಬು. ಅವಾಗಂದ್ರೆ ಅಣ್ಣ ನಿಮ್ಮ ಖಾಲಿ ಮುಗಿತೀನಿ ನಮ್ಗೆ ಅದು ಬೇಡ, ಬೇರೆ ಚೇಂಜ್ ಮಾಡಿಕೊಡಿ, ಇಲ್ಲ ಅಂದರೆ ನಾವು ರೂಮಲ್ಲೇ ಓದ್ಕೊಂಡು ಹೋಗ್ತೀವಿ, ಈ ರೀತಿ ಹೇಳ್ತಿದ್ರು. ಆಮೇಲೆ ಇನ್ನೊಂದು ಎಲ್ಲರಿಗೂ ಒಂದು ಗಂಭೀರವಾದ ವಿಚಾರ ಹೇಳ್ತೀನಿ. ಕಷ್ಟ ಬಿದ್ದಾದ್ರೂ ಒಂದಲ್ಲ ಒಂದು ಜಾಬ್ ಹೋಗ್ಬಿಡ್ರಿ. ಯಾಕಂದರೆ ಈಗ ನಾನು ಇಲ್ಲೇ ಓದ್ ಬೆಳೆದಿದ್ದು
ಇವತ್ತೊಂದು ಮಟ್ಟಕ್ಕೆ ಬಂದಿದ್ದೀನಿ. ಅದಕ್ಕೆಲ್ಲ ಸಮಾಜ ಕಲ್ಯಾಣ ಇಲಾಖೆನೇ ನನಗೆ ತಂದೆ ತಾಯಿ ಸ್ಥಾನದಲ್ಲಿ ಇದ್ದು ಕಾಪಾಡುತ್ತೆ. ನಾವು ಓದ್ಬಿಟ್ಟು ಇಬ್ರು ವಿದ್ಯಾರ್ಥಿಗಳು ಇಲ್ಲಿ ಓದಿರ್ತಾರೆ, ಅದರಲ್ಲಿ ಒಬ್ಬ ಜಾಬಲ್ಲಿ ಇರ್ತಾನೆ, ಮತ್ತೊಬ್ಬ ಚೌಟ್ರಿ ಕೆಲಸನೋ ಇಲ್ಲ ಕೂಲಿ ಕೆಲಸನೋ ಸೇರ್ಕೊಂಡಿರ್ತಾರೆ. ನಾವು ಇಲ್ಲಿಂದ ಆಚೆಗೆ ಹೋದಾಗ ಏನು ಆಫೀಸರ್ ಆಗಿರ್ತಾನೆ ಅವನ ಮುಂದೆ ನಾವು ಜೊತೆಗೆ ಎಷ್ಟೇ ಚೆನ್ನಾಗಿ ಓದಿರಲಿ, ಕ್ಲೋಸ್ ಫ್ರೆಂಡ್ ಆಗಿರಲಿ, ಅವ್ನು ಬಂದ ಅಂದ್ರೆ ಸೈಡ್ಗೆ ಹೋಗ್ತೀವಿ. ಈ ಥರ ಮನಸ್ಥಿತಿಗಳು ಈಗ ಇಲ್ಲಿಂದ ಆಚೆ ಹೋಗ್ತಿದ್ದಂಗೆ ಇದೆಲ್ಲ ಉಟ್ಕೊಂಡ್ಬಿಡ್ತವೆ. ಹಂಗಾಗಿ ಯಾರೋ ಈ ಕೂಲಿ ಹೋಗೋದು ಮತ್ತೊಂದು ಈ ಥರದ್ದು ಯಾವುದೂ ನೀವು ದಾರಿ ಮಾಡ್ಕೊಳ್ತಾರೆ. ಕಷ್ಟ ಬಿದ್ದು ಹೋದ್ವಿ, ಒಂದು ಬದುಕು ಕಟ್ಕೊಳ್ರಿ, ಊರಲ್ಲೂ ನಿಮ್ಮ ಬಗ್ಗೆ ಮಾತಾಡ್ತಾರೆ. ನಿಮ್ಮ ಇದರಲ್ಲಿ ಕುಟುಂಬದಲ್ಲೂ ಇಲ್ಲಪ್ಪ ಅವ್ನು ತುಮಕೂರಲ್ಲಿ ಹೋದ, ಹಾಸ್ಟೆಲಲ್ಲಿ ಹೋದ್ರು, ಬದುಕು ಕಟ್ಕೊಂಡ ಅಂತ ಹೇಳಿ ನಾವು ಸಾಯೋವರೆಗೂ ನನ್ನ ಬಗ್ಗೆ ಮಾತಾಡ್ತಾ ಇರ್ತಾರೆ. ನಾವು ಮುಂದೋಗ್ಲಿ ಹಿಂದೋಗ್ಲಿ ನೋಡಿ ಇಲ್ಲಿ ಹೋಗ್ತಾ ಇದ್ದಾನಲ್ಲ ಇವನು ಹಿಂಗಿದ್ದ ಈ ಥರ ಹೇಳ್ತಾ ಇರ್ತಾನೆ ಅಂತಾರೆ. ಬಿಟ್ಟರೆ ನಾವು ಓದೋದ್ರಲ್ಲಿ ಫೇಲ್ ಆಗಿ ಬೇರೆ ಯಾವುದೋ ರೀತಿಯಲ್ಲಿ ನಾವು ಬದುಕು ಕಟ್ಕೊಂಡಾಗ ಯಾರೂ ನಮಗೆ ಗೌರವ ಕೊಡಲ್ಲ. ಇದೊಂದು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಕಷ್ಟ ಬಿದ್ದು ಓದಿ ಯಾಕೆಂದರೆ ಈಗ ಹೊಸ್ದಾಗೆ ನೀವು ಹಾಸ್ಟೆಲ್ ಬಂದಿರ್ತೀರ ಅನ್ಕೊಳ್ಳಿ, ಊಟ ಅಡ್ಜಸ್ಟ್ ಆಗಿರಲ್ಲ. ಬಟ್ ನಾನು ಹಾಸ್ಟೆಲ್ ಇದ್ನಲ್ಲ, ಆ ಹಾಸ್ಟೆಲ್ಗೂ ಈ ಹಾಸ್ಟೆಲ್ಗೂ ತುಂಬ ಡಿಫ್ರೆನ್ಸ್ ಇದೆ. ಊಟದಲ್ಲಿ ಆಗಲಿ, ಯಾವುದೇ ಶಿಸ್ತಲ್ಲಾಗಲಿ, ಯಾವುದೇ ಆಗಲಿ. ನಮ್ಮ ವಾರ್ಡನ್ಸರು ಈಗ ಹಾಸ್ಟೆಲ್ ಸಿಕ್ಕಿರಲ್ಲ ಅಂಥವ್ರಿಗೆ ಏನು ಹೇಳ್ತಾರೆ ಅಂದರೆ, ಅವರಪ್ಪ ಊಟಕ್ಕೆ ಬರ್ರಿ, ಅವರು ಹಾಸ್ಟೆಲ್ ಇಲ್ಲ ಅಂದ್ರೆ ಬೇಕಾದ್ರೆ ಊಟಕ್ಕೆ ಬರ್ರಿ, ಊಟ ಮಾಡ್ಕೊಳ್ರಿ, ಹೊರಗಡೆ ರೂಮ್ ಮಾಡ್ಕೊಳ್ರಿ, ಸೀಟ್ ಇಲ್ಲ ಅಂದರೆ ಹೇಳಿದ್ರಿ ಮಾತ್ರ ಅವ್ರು ಊಟಕ್ಕೆ ರೂಮ್ ಮಾಡ್ಕೊಡ್ತಾರೆ ಅಂತ ವಾರ್ಡನ್ಸರ್ ನಾನು ಎಲ್ಲೂ ನೋಡಿಲ್ಲ. ಮತ್ತು ಕರೆದು ಬುದ್ಧಿವಾದ ಈ ಥರ ಮಾಡು, ಈ ಕೋರ್ಸ್ ತಗ, ಈ ಥರ ಈಗ ಚೆನ್ನಾಗೈತೆ ಅಂತ ಎಲ್ಲ ವಿದ್ಯಾರ್ಥಿಗಳಿಗೂ ಅವರು ತಿಳಿಸ್ಕೊಟ್ಟವ್ರೆ. ಆರ್ಥಿಕತೆಯಲ್ಲಿ ಆಗಲಿ ಯಾರಿಗೇ ಆಗಲಿ ಏನೋ ಸ್ವಲ್ಪ ದುಡ್ಡು ಸರಿ ಥರ ಶಾರ್ಟೇಜ್ ಇದೆ, ಕಷ್ಟಕ್ಕೆ ಬೇಕು ಅಂದಾಗಲೂ ಸಹ ಅವ್ರು ಹೆಲ್ಪ್ ಮಾಡೋದು, ನನಗೂ ಹೆಲ್ಪ್ ಮಾಡೋದು ನೋಡಿದ್ದೀನಿ. ಅವರಂತ ವಾರ್ಡನ್ ಎಲ್ಲೂ ಸಿಗಲ್ಲ ಅಂತ ಹೇಳಿದ್ದೀನಿ ಅದು ಮಾತ್ರ. ಆದರೆ ಆ ರೌಡಿಸಮ್ ಅಲ್ಲ, ಒಂದು ಶಿವಕುಮಾರ್ ಸರ್ ಬಂದಾಗ ಏನು ಶಿವಕುಮಾರ್ ಸರ್ ಅವರು ಎಲ್ಲ ವಿದ್ಯಾರ್ಥಿಗಳ ಒಂದು ಪ್ರೀತಿಯನ್ನು ಸಂಪಾದನೆ ಮಾಡ್ತಾರೆ. ಯಾವುದೇ ವಿದ್ಯಾರ್ಥಿ ಕೂಡ ಒಂದು ಬೈದಿಲ್ಲ. ಯಾರಿಗಾದ್ರೂ ಬೈದವರ? ಯಾರೂ ಕೂಡ ಬೈದಿಲ್ಲ. ಅವ್ರು ಹೇಳ್ತಾರೆ ನೀವು ಮಾಡ್ತಾ ಇರೋದು ತಪ್ಪೈತೆ ನೋಡಪ್ಪ, ಅದು ಆ ರೀತಿ ಮಾಡಬಾರ್ದು ನೀನು ಅಂತ ಪ್ರೀತಿಯಿಂದನೇ ಕೂಡ ಎಲ್ಲರಿಗೂ ಹೇಳಿರ್ತಾರೆ. ಇಂಥ ಒಬ್ಬರು ವಾರ್ಡನ್ ಸಿಗೋಕ್ಕೆ ನಾವೆಲ್ಲ ಪುಣ್ಯ ಮಾಡಿದ್ದೀವಿ.